ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರ ಈವ್ನಿಂಗ್ ಅಂದರೆ ಆಲ್ರೆಡಿ ಒಂದು 4:15 ಆಗೋಗಿದೆ ಟೈಮು. ಸುಜಿತ್ನ ಮಲಗಿಸೋದ್ರಲ್ಲೇ ನನಗೊಂದು ಅರ್ಧ ಗಂಟೆ ಏನು ಒಂದು 1 ಅವರ್ 2 ಅವರ್ ನನಗೆ ಅಲ್ಲೇ ಹಿಡ್ದೋಗುತ್ತೆ. ಸೊ ಕೆಲಸ ಇಲ್ಲ. ಇವಾಗ ಸ್ವಲ್ಪ ಬಾಗಿಲು ಕಸ ಎಲ್ಲ ಗುಡಿಸಿ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎದ್ದು ಬಂದೆ. ಒಂದು ಸಲ ಎದ್ದು ಬರ್ತಿದ್ದಂಗೆ ಅಲ್ಲೇ ಸುಜಿತ್ ಮತ್ತೆ ಎದ್ದ. ಇವಾಗ ಮತ್ತೆ ಮಲಗಿಸಿ ಮತ್ತೆ ಬಂದಿದ್ದೀನಿ. ಇವಾಗ ಬೇಗ ಮಾತಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಸುಜಿತ್ ಎದ್ಬಿಡ್ತಾನೆ. ಸೊ ಬೇಗ ಬಾಗಿಲು ಕಸ ಗುಡಿಸ್ಕೊಂಬರೋಣ ಅಂತ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ನೆನ್ನೆ ಬ್ಲಾಗಲ್ಲಿ ಬ್ಲೌಸ್ ಡಿಸೈನ್ಸು ಎಲ್ಲ ತೋರಿಸಿದೆ. ಇನ್ನು ಆರ್ಡಿನರಿ ಬ್ಲೌಸ್ ಎಲ್ಲ ಹಾಕಿದ್ದೀನಿ ಸ್ಟಿಚಿಂಗ್ಗೆ. ಸೊ ನನ್ನ ಹತ್ರ ಆರ್ಡಿನರಿ ಬ್ಲೌಸ್ಗಳು, ಸ್ಯಾರಿಗಳು ಇದೆಲ್ಲ ಎಷ್ಟೊಂದಿದೆ. ಅವೆಲ್ಲ ಏನಾರ ದೇವಸ್ಥಾನಕ್ಕೆ ಈ ಥರದ್ದೆಲ್ಲ ಉಡೋಕ್ಕೆ ಅಂತ ಹೋದಾಗ ಎರಡು ಸ್ಯಾರೀಸ್ನ ತೊಗೊಂಬಂದಿದ್ದೆ. ಸೊ ಅದನ್ನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಈಗ ಕೊಟ್ಟರೆ ಸ್ವಲ್ಪ ಲೇಟು. ಏನು ಮೈನು ಅಂತ ಅಂದರೆ ನಮ್ಮ ಬಿಲ್ಡಿಂಗ್ ಓಪನ್ ಒಂದು ಆಗಿಬಿಟ್ರೆ ನಮ್ಗೆ ಅರ್ಧ ಟೆನ್ಷನ್ ಕಡಿಮೆ ಆದಂಗೆ. ಸೊ ಎಲ್ಲ ಮುಗಿದಿದೆ, ಕೆಲವೊಂದು ಕೆಲಸ ಮಾತ್ರ ಉಳ್ಕೊಂಡಿದೆ. ಸೊ ನೋಡೋಣ, ನಾವು ಕೂಡ ಡೇಟ್ ಕೇಳ್ಕೊಂಬರೋಣ, ಯಾವತ್ತು ಒಳ್ಳೆ ದಿನ ಇದೆ. ಸೊ ಅಷ್ಟರಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಡೇಟು ಫಿಕ್ಸ್ ಆದರೆ ನನಗೂ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತಾ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಇವಾಗ ಸ್ನೇಹಿತರೆ, ಇವತ್ತು ಸ್ವಲ್ಪ ಮನೆ ಕೆಲಸದ ಬ್ಲಾಗ್ ಅಷ್ಟೇ. ಯಾಕೆ ಅಂತಂದರೆ ಸುಜಿತ್ಗೆ ಸ್ಕೂಲಿಲ್ಲ ನೋಡಿ. ಬೆಳಗ್ಗಿಂದ ಸಂಜೆವರೆಗೂ ನಂಗೆ ಸುಜಿತ್ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಸೊ ಅವ್ನಿಗೆ ಊಟ ಮಾಡಿಸೋದು ಮತ್ತು ಕೀಟ್ಲೆ ಜಾಸ್ತಿ. ಸೊ ಅವ್ನು ನೋಡ್ಕೊಳ್ಳೋದು ಏನಾದರೂ ಒಂದು ಮಾಡ್ತಿರ್ತಾನೆ ಸ್ನೇಹಿತರೆ. ನೋಡಲಿಲ್ಲ ಅಂತಂದರೆ ಪ್ಲಗ್ಗಳಿಗೆ ಕೈ ಇಟ್ಬಿಡೋದು ಕರೆಂಟ್ಗೆ ಹೋಗಿ, ಮತ್ತು ನೀರೆಲ್ಲ ಚೆಲ್ಲೋದು, ಏನಾದರೂ ಒಂದು ಮಾಡ್ಕೊತಾ ಇರ್ತಾನೆ. ಏನಾದರೂ ಬಾಯಿಗೆ ಹಾಕೊಂಡ್ಬಿಡೋದು, ಸೊ ಕಲ್ಲು ತೊಗೊಂಡು ಹೊಡಿಯೋದು, ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರ್ತಾನೆ. ಸೊ ಅವ್ನು ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಸೊ ಸುಜಿ ಸ್ಕೂಲ್ ಬರೋವರೆಗೂ ನನ್ನ ಬ್ಲಾಗ್ ಹೀಗೇ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ಚಿಕ್ಕ ಮಕ್ಕಳಿದ್ದಾಗ ಕೆಲಸ ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ಮಕ್ಕಳನ್ನ ಕೇರಾಗಿ ನೋಡ್ಕೋಬೇಕಲ್ವ. ಹಾಗಾಗಿ ಸೊ ಮನೆಯವರು ಇವನು ಸುಜಿತ್ನ ನೋಡ್ಕೊಳ್ಳೋದೇ ಅವ್ರಿಗೂ ಕೆಲಸ. ಒಂದೊಂದ್ಸಲ ಕೋಪ ತಡಿಲಾರ್ದೆ ಒಂದು ಹೊಡೆದೇ ಬಿಡ್ತಾರೆ ಸುಜಿತ್ಗಂತೂ. ಸೊ ಅಷ್ಟು ತೀಟೆಮಲ್ಲ. ಮತ್ತು ಎಲ್ಲ ಯಾರ್ಯಾರು ಹಿಂಗೆ ಮಾತಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಹಾಗೆ ಮಾತಾಡೋದು ಇದೆಲ್ಲ ಕಲ್ತ್ಕೊಂಡಿದ್ದಾನೆ. ಸೊ ಇದಕ್ಕೆಲ್ಲ ಕಡಿವಾಣ ಅಂದರೆ ಸುಜಿತ್ ಸ್ಕೂಲ್ಗೆ ಹೋದಾಗ ಅವರು ಚೇತನ ಮಿಸ್ ಸ್ವಲ್ಪ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದರಲ್ಲೂ ಮ್ಯಾಮ್ ಅಂದರೆ ಸ್ವಲ್ಪ ಭಯ. ಸೊ ಏನು ಮಾಡೋಕ್ಕಾಗಲ್ಲ, ರಜಾ ಮುಗಿಯೋವರೆಗೂ ಇದೇ ಕತೆ ಮನೇಲಿ. ಸ್ವಲ್ಪ ಇವನು ಇರೋದ್ರಿಂದ ನನಗೆ ಕೆಲಸಗಳು ಜಾಸ್ತಿ. ಒಂದು ಮಾಡಿದ್ದೇ ಮಾಡ್ತಾ ಇರಬೇಕು, ಎಲ್ಲ ಕಡೆ ಹಂಡ್ತಾ ಇರ್ತಾನೆ ಮತ್ತು ಎತ್ತಿಡ್ತಾ ಇರಬೇಕು. ಸೊ ಏನು ಗೊತ್ತಾ, ಎಲ್ಲ ನೀಟಾಗಿದ್ದಾಗ ಯಾರೂ ಮನೆಗೆ ಬರಲ್ಲ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಇದೇ ಆಗಿರುತ್ತೆ. ಎಷ್ಟು ಜನಕ್ಕೆ ಹೀಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ತುಂಬ ಮನೆ ನೀಟಾಗಿ ಇಟ್ಟಿದ್ದಾಗ ಯಾರೂ ಬರಲ್ಲ. ಮನೇಲಿ ವಸ್ತುಗಳು ಚೆಲ್ಲಾಪಿಲ್ಲಿ ಅಲ್ಲೊಂದು ಇಲ್ಲೊಂದು ಎಷ್ಟು ಸಾಕಾಗಿದೆ ಅಂತ ಸ್ವಲ್ಪ ಒಂದು ಮಲಗ್ದಾಗ್ಲೋ ಅಥವಾ ಸುಮ್ಮನೆ ಕೂತಾಗ್ಲೋ ಯಾರಾದರೂ ಗೆಸ್ಟ್ಗಳು ಮನೆಗೆ ಬರ್ತಾರೆ ಇರ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದು ಬಹಳ ನನಗೂ ಅನುಭವ ಆಗಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ನಮ್ಮದು ಬೇರೆ ಓಪನ್ ಕಿಚನು. ಸೊ ಹಾಲಲ್ಲಿ ನನಗೆ ಕೂತ್ಕೊಂಡಾಗ ಕಿಚನೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ನಂಗೆ ಹಂಗೆ ಮೆಸ್ಸಿಯಾಗಿ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಸೊ ಓಪನ್ ಕಿಚನ್ ಆದರೆ ಇದೊಂದು ಪ್ರಾಬ್ಲಮ್ಮು. ಮೇಯ್ನಾಗಿ ಯಾವಾಗಲೂ ನೀಟಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಸುಜಿತ್ತು ಏನೇ ಕೊಟ್ಟರು ಎಲ್ಲ ಹರಡೋದು ಚೆಲ್ಲೋದು ಇದೆಲ್ಲ ಮಾಡ್ತಾನೆ ಇರ್ತಾನೆ. ಸೊ ಅಮ್ಮನ ಮನೆಗೆ ಕಳ್ಸೋಣ ಅಂದರೆ ಇವನು ಭಯಂಕರ ತೀಟೆ ತಿಮ್ಮ ಆಗಿರೋದ್ರಿಂದ ನಮ್ಮಮ್ಮನ ಕೈಲಂತೂ ಆಗಲ್ಲ. ನನಗೊಂದು ಗಂಟೆನೂ ನೋಡ್ಕೊಳಕ್ಕಾಗಲ್ಲ ಸುಜಿತ್ನ ಅಂತ ಅಂದ್ಬಿಡುತ್ತೆ ನಮ್ಮಮ್ಮ. ಸೊ ಇಲ್ಲಿ ಬಂದ್ರೂ ಅಷ್ಟೇ ನಮ್ಮಮ್ಮಂಗೆ ಕುಂತ್ಕೊಳ್ಳೋಕೆ ಬಿಡಲ್ಲ, ಅಷ್ಟು ಕ್ವಾಟ್ಲೆ ಕೊಟ್ಬಿಡ್ತಾನೆ. 1 ಅವರ್ 2 ಅವರ್ ಇದ್ದು ನಮ್ಮಮ್ಮ ಓಡ್ಬಿಡ್ತಾರೆ ಊರಿಗೆ. ಸೊ ಅಷ್ಟು ಇವನು ತುಂಟ. ಸೊ ಹಾಗಾಗಿ ಬ್ಲಾಗ್ಗಳು ಸ್ವಲ್ಪ ಶಾರ್ಟಾಗಿ ಹಾಕ್ತಾಯಿದ್ದೀನಿ ಇತ್ತೀಚೆಗೆ. ಆಮೇಲೆ ಜೊತೆಗೆ ಏನಾಗುತ್ತೆ ಅಂದರೆ
ಬ್ಲಾಗ್ನ ಸ್ಟಾರ್ಟ್ ಮಾಡೋ ಟೈಮ್ಗೆ ಯಾರಾದರೂ ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಫೋನ್ ಮಾಡ್ತಾರೆ. ಸೊ ಅಲ್ಲೇ 1 ಅವರ್ 2 ಅವರ್ ನನಗೆ ಹೊರಟೋಗುತ್ತೆ. ಇನ್ನು ಈ ಕೆಲಸಗಳು, ಮನೆ ಕೆಲಸಗಳು ಇದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಹಾಗೋ ಹಿಂಗೋ ಸಂಜೆ ಆಗೇ ಹೋಗುತ್ತೆ. ಸಂಜೆ ಬಂದು ಮನೆಯವರು ಟೀ ಮಾಡಿ ಮಕ್ಳಿಗೆ ಏನು ಬೇಕು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ಸ್ಟ್ರೈನ್ ಆಗಿದಾಗ ವೀಡಿಯೋಗಳನ್ನ ಮಾಡ್ಕೊಳ್ಳೋದೇ ಮರೆತು ಬಿಡ್ತೀನಿ. ಒಂದೊಂದು ಸಲ ಬೋರ್ ಆಗುತ್ತೆ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ. ಏನು ಅಂತಂದರೆ ಏನೇ ವೀಡಿಯೋಸ್ನ ನಾವು ಕೊಡಬೇಕಾದ್ರೂ ಏನಾದರೂ ಕಂಟೆಂಟ್ ಕೊಡಬೇಕು. ಸೊ ಬರೀ ಒಂದೇ ಥರ ಕೆಲಸಗಳು ಇದೇ ತೋರಿಸ್ತಾ ಇದ್ದರೆ ಕೆಲವ್ರಿಗೆ ನೋಡೋದಕ್ಕೂ ಬೋರ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಗೃಹಿಣಿಯರು ಅಂದರೆ ಎಲ್ರಿಗೂ ಕೂಡ ಇದೇ ಕೆಲಸಗಳಿರುತ್ತೆ. ಮಾಮೂಲಿಯಾಗಿ ಗುಡಿಸೋದು, ಒರೆಸೋದು, ತಿಂಡಿ, ಅಡುಗೆ, ಮಕ್ಕಳು ನೋಡ್ಕೊಳ್ಳೋದು. ಸೊ ಇದೇ ಥರದಾಗಿ ರೊಟೀನ್ ಇರುತ್ತೆ ಎಲ್ರದ್ದು. ಸೊ ನಾನಿವಾಗ ಶುಕ್ರವಾರ ಅಲ್ಲ, ನಾಳೆ ವಾರಕ್ಕೆ ಇವತ್ತಿಂದನೇ ಹೊರಗಡೆ ಎಲ್ಲ ಒರೆಸಿದ್ದಾಯಿತು. ಇನ್ನು ಒಳಗಡೆ ಕಸನ ಒರೆಸಿದ್ದಾಯಿತು. ಸೊ ಏನಿದ್ರು ನಾಳೆ ಬೆಳಗ್ಗೆ ಒಂದಿಷ್ಟು ರಂಗೋಲಿ ಹಾಕ್ಕೊಳ್ಳೋದು. ಸೊ ಮಳೆ ಅಲ್ವಾ, ನಾನೇನು ನೈಟ್ ಹಾಕಲ್ಲ, ನಾಳೆ ಬೆಳಗ್ಗೆ ಎದ್ದು ವಾರಕ್ಕೆ ಇವಾಗಲಿಂದನೇ ನನ್ನ ಕೆಲಸ ಶುರು ಅಂತಲೇ ಹೇಳ್ಬೋದು. ಸೊ ಎಷ್ಟು ಸೆಕೆ ಅಂದರೆ ಹೇಳೋಕ್ಕಾಗಲ್ಲ. ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟಿದ್ದಾಯಿತು. ಬೆಳಗ್ಗೆ 1 ಟೈಮ್ ಟೀ ಕುಡಿತಾರೆ, ಸಂಜೆ 1 ಟೈಮ್ ಟೀ. ಮಧ್ಯದಲ್ಲಿ ಮಧ್ಯಾಹ್ನ ಯಾವಾಗಾದರೂ 12 ಗಂಟೆ ಟೈಮ್ಗೆ 1 ಗ್ಲಾಸ್ ಹಾಲು ಕೊಡ್ತೀನಿ ಮನೆಯವ್ರಿಗೆ. ಇಲ್ಲಾಂದರೆ ನೈಟ್ ಮಲಗಬೇಕಾದ್ರೆ ಕುಡಿತಾರೆ. ಸೊ ಇವಾಗ ಸುಜಿತ್ಗೆ ಸಂಜೆ ಅವನಿಗೂ 1 ಗ್ಲಾಸ್ ಹಾಲು, ಅವನಿಗೆ ಬೂಸ್ಟ್ ಹಾಕುವಂಥದ್ದು. ಇವನಿಗೆ ಇದರಲ್ಲಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿಸಿ ಹಾಕಿ ಇನ್ನೊಂದು ಗ್ಲಾಸ್ಗೆ ಹಾಕಿ ಕೊಡ್ತೀನಿ. ಸೊ ಇದೇ ಗ್ಲಾಸಲ್ಲಿ ಕುಡಿಯೋಲ್ಲ, ಅವನಿಗೆ ಮಗ್ಗು ಟೈಪ್ ಬೇಕು. ಅದರಲ್ಲಿ ಕೊಟ್ಟರೆ ಆರಾಮಾಗಿ ಕುಡಿತಾನೆ. ಈ ಗ್ಲಾಸಲ್ಲೆಲ್ಲ ಕೊಟ್ಟರೆ ನನಗೆ ಹಾಲೇ ಬೇಡ ಅಂತ ಅಂದ್ಬಿಡ್ತಾನೆ. ಸೊ ಅವನಿಗೂ ಹಾಲು ಕೊಟ್ಟಿದ್ದಾಯಿತು. ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಏನು ಅಂತಂದರೆ, ಸುಮಾರು ಜನ ಕೇಳ್ತಾ ಇರ್ತೀರ ನನಗೆ, ಬರೀ ವೆಜ್ ಅಷ್ಟೇ ತೋರಿಸ್ತೀರಾ, ನಾನ್ ವೆಜ್ಜು ಕಡಿಮೆನಾ ನೀವು, ಯಾಕೆ ನಾನ್ ವೆಜ್ ಅಡುಗೆಗಳನ್ನ ತೋರಿಸಲ್ಲ ಅಂತ. ಸೊ ಇವತ್ತು ನಾನು ನಿಮಗೋಸ್ಕರ ಎಗ್ ರೈಸ್ ಹೇಗೆ ಮಾಡೋದು, ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೊತೀನಿ ಮನೇಲಿ ನಾನು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂತ ಈರುಳ್ಳಿ. ನಾನು ಇವತ್ತು ಮಾಡ್ತಾ ಇರೋದು 3 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ನಾನು ಹೇಳಿದ್ನೆಲ್ಲ ಧಾರಾಳವಾಗಿ ಹಾಕ್ಕೋಬೋದು. ನಾನು ಒಂದು ದಪ್ಪ ಗಾತ್ರದ ಒಂದು 3 ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ಒಂದೊಂದು ಸಲ ಏನು ಮಾಡ್ತೀನಿ ಎಗ್ ರೈಸ್ಗೆ ಅಂತಂದರೆ, ಜಸ್ಟ್ ಆವಾಗ ಬಿಡಿಸಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಬಿಡಿಸಿ ಆವಾಗ ಮಿಕ್ಸಿಗೆ ಹಾಕ್ತೀನಿ. ಸೊ ಇವಾಗ ಅರ್ಜೆಂಟ್ ಇರೋದ್ರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಇರೋದನ್ನೇ ಹಾಕೋತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನ್ ವೆಜ್ ಅಡುಗೆಗಳು ಯಾಕೆ ತೋರಿಸಲ್ಲ ಅಂದರೆ, ಸೊ ಸ್ವಲ್ಪ ನಾನ್ ವೆಜ್ ಅಡುಗೆಗಳು ಕಡಿಮೆನೇ. ಯಾವಾಗಾದರೂ 15 ದಿವಸಕ್ಕೆ, ವಾರಕ್ಕೆ ಈ ಥರ ಯಾವಾಗಾದರೂ ಮಾಡ್ತೀವಿ. ಸೊ ನಾವು ವಾರದ ಮಧ್ಯದಲ್ಲಿ ಮಾಡಲ್ಲ. ಮಾಡಿದ್ರೆ ಸಂಡೇ ಮಾಡ್ತೀವಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾವು ತೋರ್ಸೋಕ್ಕೆ ಹೋಗಲ್ಲ. ಮಾಡಿದಾಗ ಖಂಡಿತ ಚಿಕನ್ ಬಿರಿಯಾನಿ, ಚಿಕನ್ದು ಸಾಂಬಾರು ಇದೆಲ್ಲ ನಿಮಗೆ ತೋರಿಸಿದ್ದೀನಿ ಹಳೆ ವಿಡಿಯೋಗಳಲ್ಲಿ. ಇವಾಗ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಯಿತು. ಸೊ ಇವಾಗ 1 ಟೊಮೊಟೊನ ಹಾಕೋತಾ ಇದ್ದೀನಿ. ಇದು ಕೂಡ ಸಾಫ್ಟ್ ಆಗಬೇಕು. ಇವಾಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸೊ ಇನ್ನೊಂದು ಕಡೆ ಕ್ಯಾಪ್ಸಿಕಮ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ, ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಸೊ ಇದು ನಮಗೆ ಹೊರಗಡೆ ಡಾಬಾಗಳಲ್ಲೆಲ್ಲ ಮಾಡ್ತಾರೆ ನೋಡಿ ಎಗ್ ಫ್ರೈಡ್ ರೈಸು, ಅದೇ ರೀತಿಯಾಗಿ ಟೇಸ್ಟ್ ಇರುತ್ತೆ. ಸೊ ಇನ್ನೊಂದು ಏನು ಅಂತ ಅಂದರೆ, ಯಾವುದೇ ರೀತಿಯಾದ ಸಾಸನ್ನು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ. ಸೊ ವಿತೌಟ್ ಸಾಸ್ ನಾನು ಎಗ್ ರೈಸ್ನ ತೋರಿಸ್ತಾ ಇರೋದು. ಸಾಸ್ ಹಾಕಿ ಮಾಡೋದು ಬೇಕು ಅಂದರೆ ಅದನ್ನು ಕೂಡ ನೆಕ್ಸ್ಟ್ ಯಾವಾಗನ್ನು ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಸೊ ನೋಡಿ, ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಯಿತು. ಕ್ಯಾಪ್ಸಿಕಮ್ಮು ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಈ ಥರ ಒಗ್ಗರಣೆಯಲ್ಲಿ ಟೊಮೊಟೊ ಜೊತೆ ಮಿಕ್ಸ್ ಆದರೆ ಸಾಕು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇನ್ನೂ 1 ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸೊ ಈ 3 ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅಂದರೆ ಇನ್ನೂ ಕೆಲವೊಂದು ಐಟಮ್ಸ್ನ ಹಾಕೋದಿದೆ, ಅದನ್ನು ರೈಸ್ನ ಮಿಕ್ಸ್ ಮಾಡಿದ ಮೇಲೆ ಖಂಡಿತ ಅದನ್ನು ನಾನು ತೋರಿಸ್ತೀನಿ. ಸೊ ನೋಡಿ, ಇವಾಗ 1 ಸ್ಪೂನಷ್ಟು ಧನಿಯಾ ಪೌಡರು,
ಇದ್ರ ಜೊತೆಗೆ ಸೊ ಸಪ್ರೇಟ್ ಧನಿಯಾ ಪೌಡರ್ ಸಿಗುತ್ತೆ ನೋಡಿ, ಅಂದರೆ ಮನೇಲಿ ಮಾಡಿರೋದಾದರೂ ಹಾಕೋಬೋದು, ತೊಂದರೆ ಇಲ್ಲ. ಇಲ್ಲಾಂದರೆ ಬರೀ ಧನಿಯಾ ಪೌಡರ್ ಸಿಗುತ್ತೆ ನೋಡಿ ಪೌಚು, ಅದರಲ್ಲೂ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ 1 ಸ್ಪೂನಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಯಾಕೆ ಅಂದರೆ ಆಲ್ರೆಡಿ ನಾವು ಇಲ್ಲಿ ಚಿಲ್ಲಿ ಹಾಕಿದ್ದೀವಿ, ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಇವಾಗ ಚಿಲ್ಲಿ ಪೌಡ್ರು ಕೂಡ ಹಾಕೋತಾ ಇದ್ದೀನಿ, ಜೊತೆಗೆ ಇಲ್ಲಿ ಕಾಳು ಮೆಣಸಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಪ್ರತಿ ಅಡುಗೆನಲ್ಲೂ ಹೇಳ್ತಾ ಇರ್ತೀನಿ ಖಾರ ಸ್ವಲ್ಪ ಕಡಿಮೆ, ಹಾಗಾಗಿ ನಾನು ಲಿಮಿಟಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 6 ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ಸೊ ಮೊಟ್ಟೆನ ಯೂಸ್ ಮಾಡಬೇಕಾದ್ರೆ ನೀಟಾಗಿ ಒಂದು ಸಲ ಮೊಟ್ಟೆನ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಯಾಕೆ ಅಂದರೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಾವು ಯಾವುದನ್ನೇ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಕೇರಾಗಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು 6 ಮೊಟ್ಟೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ಬೇಗ ಕೈ ಆಡಬಾರ್ದು. ಒಂದು 10 ನಿಮಿಷ ಬಿಟ್ಟು ಅಥವಾ ಒಂದು 5 ನಿಮಿಷ ಬಿಟ್ಟು ಈ ಥರ ನಾನು ಈ ಹುರಿದಿರೋ ಅಂಥ ಒಗ್ಗರಣೆ ಎಲ್ಲ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಮೊಟ್ಟೆ ಸರಿಗೆ ಬಾಯ್ಲ್ ಆಗಲ್ಲ ಅನ್ನೋ ಕಾರಣಕ್ಕೆ. ಸ್ವಲ್ಪ ಮೊಟ್ಟೆ ಎಲ್ಲ ಸ್ವಲ್ಪ ಉದುದ್ರಾಗಿ ಹುರಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುರಿಬೋದು. ನೋಡಿ ಯಾವ ರೀತಿಯಾಗಿ ಫ್ರೈ ಮಾಡಬೇಕು ಮೊಟ್ಟೆನ ಅಂತ ಅಂದರೆ ಎಲ್ಲ ನೀಟಾಗಿ ಡ್ರೈ ಆಗಬೇಕು. ಸೊ ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಈ ಥರ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ. ಸೊ ತುಂಬ ರುಚಿಯಾಗಿರುತ್ತೆ, ಯಾವುದೇ ಸಾಸ್ ಅಂತ ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಮಾಡ್ಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಮನೇಲಿರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸಿ ಮಾಡೋ ಅಂಥದ್ದು. ಇವಾಗ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಉದುದ್ರಾಗಿ ರೆಡಿಯಾಗಿದೆ. ಸೊ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೋಡಿ ಇವಾಗ ನೀಟಾಗಿ ಹುರಿದಿದ್ದ ಆಯಿತು. ಇದಕ್ಕೆ ಆಲ್ರೆಡಿ ಅನ್ನನ ಮಾಡಿಕೊಂಡು ನಾನು ಒಂದು ಕಡೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ನಾನಿವಾಗ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಇದಕ್ಕೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಯಾವುದು ಅಂದರೆ ಕಾಳು ಮೆಣಸಿನ ಪುಡಿ. ಸೊ ಮೆಣಸು ಏನಾದರೂ ಮನೇಲಿದ್ದರೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಜಸ್ಟು ಕಾಳು ಮೆಣಸಿನ ಪುಡಿ ರೆಡಿ ಆಗುತ್ತೆ. ಸೊ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಕಾಳು ಮೆಣಸಿನ ಪುಡಿ. ಇದ್ರ ಜೊತೆಗೆ ಮನೇಲಿ ಏನಾದರೂ ಚಿಕನ್ ಮಸಾಲ ಪೌಡರ್ ಏನಾದರೂ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ, ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟನ್ನು ಸೇರಿಸ್ಕೋಬೋದು. ಇದು ಆಪ್ಷನ್ನು, ಹಾಕಲೇಬೇಕು ಅಂತ ಏನಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗಬೇಕು. ಜೊತೆಗೆ ಅನ್ನ ಉದುದ್ರಾಗಿರಬೇಕು ರೈಸು. ಸೊ ಮೊದಲೇ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಮುದ್ದೆ ಥರ ಇದ್ದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ತುಂಬ ರುಚಿಯಾಗಿರೋಂತಹ ಎಗ್ ರೈಸು ರೆಡಿ ಆಗುತ್ತೆ. ನಾನು ಕೂಡ ಒಂದು 2-3 ಬಗೆಯಾಗಿ ಮಾಡ್ತೀನಿ, ಅದರಲ್ಲಿ ಒಂದು ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೊಳ್ಳಿ. ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಏನು ಅಂತಂದರೆ ಆಲ್ರೆಡಿ ಮೊದಲೇ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೀವಲ್ವ, ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಇದು ಉಪ್ಪು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಬಿಡಿ. ಮತ್ತು ಯಾವುದೇ ಸಾಸ್ ಏನು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಬೇಕಿದ್ದರೆ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅಥವಾ ನಾನು ಮತ್ತೆ ಎಗ್ ರೈಸ್ನ ಮಾಡಿದಾಗ ಸಾಸ್ ಹಾಕ್ಕೊಂಡು ಮಾಡೋದು ಹೇಗೆ ಅಂತ ಖಂಡಿತ ತೋರಿಸ್ಕೊಡ್ತೀನಿ. ಸೊ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.